ವಿಜೃಂಭಣೆಯಿಂದ ಮೆರೆದು ತುಂಗಭದ್ರೆಯ ಆಣೆಕಟ್ಟೆಯ ಹಿನ್ನೀರಿನಲ್ಲಿ ಚಿರನಿದ್ರೆಯಲ್ಲಿ ಮಲಗಿದ ಪುರಾತನ ಇತಿಹಾಸ ಹೊಂದಿದ ನಾರಾಯಣ ದೇವರ ಕೆರೆಯಿಂದ ವಲಸೆ ಬಂದು ನೆಲೆಸಿದ ಗ್ರಾಮವೇ ಮರಿಯಮ್ಮನ ಹಳ್ಳಿ. ಊರ ದೇವತೆ ಮಾಯಮ್ಮನ ಹೆಸರಿನಿಂದಾಗಿಯೇ ಮರಿಯಮ್ಮನಹಳ್ಳಿ ಎಂದು ಈ ಗ್ರಾಮಕ್ಕೆ ಹೆಸರು ಬಂದಿದೆ ಎಂಬುದು ಹಿರಿಯರಿಂದ ಬಂದ ಪ್ರತೀತಿ. ನಮ್ಮ ಆರಾಧ್ಯ ದೇವರುಗಳಾದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿಯನ್ನು ಮರಿಯಮ್ಮನಹಳ್ಳಿಯಲ್ಲಿಯೇ ಪ್ರತಿಷ್ಠಾಪಿಸಿಕೊಂಡು ನಾರಾಯಣ ದೇವರ ಕೆರೆಯ ಪರಂಪರೆ ಸಂಪ್ರದಾಯಗಳನ್ನೇ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಇಲ್ಲಿನ ಜನ ಶಾಂತಿ ಪ್ರಿಯರು, ಸರ್ವಧರ್ಮ ಸಹಿಷ್ಣುರು ಎನ್ನುವುದಕ್ಕೆ ಸಾಕ್ಷಿ ಎನ್ನಬಹುದು. ಸುತ್ತಮುತ್ತಲಿನ 33 ಗ್ರಾಮಗಳ ಜನ ಒಗ್ಗೂಡಿ ಒಂದಾಗಿ ಒಮ್ಮನಸ್ಸಿನಿಂದ ನಡೆಸುವ ಜೋಡಿ ರಥೋತ್ಸವವೇ ಇಲ್ಲಿನ ವಿಶೇಷ. ಕಲೆ, ಸಾಹಿತ್ಯ, ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡಿರುವ ಮರಿಯಮ್ಮನಹಳ್ಳಿ ಉತ್ತಮ ವ್ಯಾಪಾರ ಕೇಂದ್ರವಾಗಿ, ಶೈಕ್ಷಣಿಕ ಹಾಗೂ ರಂಗಕಲೆಗಳ ತವರೂರಾಗಿ, ಕೈಗಾರಿಕಾ ಕೇಂದ್ರವಾಗಿ ವಿಸ್ತಾರವಾಗಿ ಬೆಳೆಯುತ್ತಿದೆ. ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಪ್ರದೇಶವಾಗಿದ್ದರೂ ಸಹ ಐತಿಹಾಸಿಕವಾಗಿ, ಪ್ರಾಕೃತಿಕವಾಗಿ, ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ಪ್ರದೇಶವಾಗಿದೆ. ಇಡೀ ಹೊಸಪೇಟೆ ತಾಲೂಕಿನಲ್ಲೇ ಮರಿಯಮ್ಮನಹಳ್ಳಿ ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳಿಗೆ ಹೆಸರಾದಂತಹ ಪ್ರದೇಶವಾಗಿದೆ. ಇಲ್ಲಿಯ ಅನಕ್ಷರಸ್ಥರೂ ಕೂಡ ಅಕ್ಷರಸ್ಥರಂತೆ ರಕ್ತರಾತ್ರಿ ಅಂತಹ ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸಿ ಸಹಿ ಎನಿಸಿಕೊಂಡಿದ್ದಾರೆ. ಮಂಜಮ್ಮ ಜೋಗತಿ ಉತ್ತರ ಕರ್ನಾಟಕದ ಜಾನಪದ ನೃತ್ಯ ಪ್ರಕಾರದ ಜೋಗತಿ ನೃತ್ಯದ ಭಾರತೀಯ ರಂಗಭೂಮಿ ನಟಿ, ಗಾಯಕಿ ಮತ್ತು ನರ್ತಕಿ. ಜನವರಿ 2021ರಲ್ಲಿ ಭಾರತ ಸರ್ಕಾರವು ಜಾನಪದ ಕಲೆಗಳ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಿಸಿತು. ಮರಿಯಮ್ಮನಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಮತ್ತು ಶ್ರೀ ಆಂಜನೇಯ ಸ್ವಾಮಿ, ಗ್ರಾಮ ದೇವತೆಗಳಾದ ಶ್ರೀ ದುರ್ಗಾದೇವಿ, ಶ್ರೀ ಮಾಯಮ್ಮ ದೇವಿ ಇಲ್ಲಿಯ ಜನತೆಯ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಪಾರಂಪರಿಕವಾಗಿ ಎಲ್ಲ ದೇವರ ಜಾತ್ರೆಗಳನ್ನು ಕಾಲಕಾಲಕ್ಕೆ ತಮ್ಮ ಊರಿನ ಸ್ವಾಭಿಮಾನವೆಂಬಂತೆ ವಿಜೃಂಭಣೆಯಿಂದ ಮಾಡಿ ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆಯುತ್ತಿದ್ದಾರೆ. 2011ರಲ್ಲಿ ನಡೆದ 57ನೇ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಬಳ್ಳಾರಿಯ ಜಿಲ್ಲಾಧಿಕಾರಿ ಆದಿತ್ಯ ಬಿಶ್ವಾಸ್ ಸಾರಥ್ಯದಲ್ಲಿ ಸಚಿವರಾಗಿದ್ದಂತಹ ಬಾಲಚಂದ್ರ ಜಾರಕಿಹೊಳಿ ಅವರ ಆದೇಶದ ಮೇರೆಗೆ ರಾಷ್ಟ್ರದಲ್ಲಿಯೇ 30 ವರ್ಷದ ಇತಿಹಾಸದಲ್ಲಿ ಯಾರೂ ಮಾಡದೇ ಇರುವಂತಹ ಕ್ರೀಡಾಕೂಟ ಮಾಡಿರುವ ಹೆಗ್ಗಳಿಕೆ ನಮ್ಮ ಮರಿಯಮ್ಮನಹಳ್ಳಿಗೆ ಸಲ್ಲುತ್ತದೆ. ಇದಕ್ಕೆ ಕಾರಣರಾದ ನಮ್ಮ ಸಂಸ್ಥೆಯ ರೂವಾರಿಗಳು, ಮಾರ್ಗದರ್ಶಕರು, ಶಿಕ್ಷಣ ಪ್ರೇಮಿಗಳು, ಅಕ್ಷರ ದಾಸೋಹಿ ಆಗಿರುವಂತಹ ಶ್ರೀಯುತ ಕೆ ಮಂಜುನಾಥ್ ರವರ ನೇತೃತ್ವದಲ್ಲಿ ಇವರ ಜೊತೆಗೆ ನಿಕಟವರ್ತಿಗಳಾಗಿ ಸೇವೆ ಸಲ್ಲಿಸಿದ ಶ್ರೀಯುತ ಕೆ ಮಂಜುನಾಥ್ ರವರ ಆತ್ಮೀಯರಾದ ಶ್ರೀಯುತ ಟಿ ತಿಪ್ಪೇಸ್ವಾಮಿ, ಶ್ರೀಯುತ ದಿವಂಗತ ದುರ್ಗಪ್ಪ, ದೈಹಿಕ ಶಿಕ್ಷಕರಾದ ಕುಮಾರ್, ಕಾಶ್ಯಪ್ಪ ಹಾಗೂ ಶ್ರೀಮತಿ ಕೆ ಪೂರ್ಣಿಮಾರವರು ಹಾಗೂ ಊರಿನ ಮುಖಂಡರು, ಅಧಿಕಾರಿಗಳ ಸಹಯೋಗದಿಂದ 57ನೇ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿ ನಡೆಸಿ ಅತ್ಯುತ್ತಮ ಕ್ರೀಡಾಕೂಟ ನಡೆಸಿದ ಆಯೋಜಕರು ಎಂಬ ಪ್ರಶಸ್ತಿಗೆ ಭಾಜನರಾಗಿರುವುದು ಹೆಮ್ಮೆಯ ವಿಷಯವಾಗಿದೆ. 2006ರಲ್ಲಿ ಪ್ರಾರಂಭವಾದ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಈ ಗ್ರಾಮದಲ್ಲಿನ SLNA ವಿದ್ಯಾಸಂಸ್ಥೆ ಅಡಿಯಲ್ಲಿ ಬರತಕ್ಕಂತಹ ವಿನಾಯಕ ಮತ್ತು ಪ್ರಾರ್ಥನಾ ಪ್ರೌಢಶಾಲೆ 17 ವರ್ಷಗಳನ್ನು ಪೂರೈಸಿ ಶಾಲಾ ವಾರ್ಷಿಕೋತ್ಸವ ಆಚರಿಸಲು ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಈ ಶಾಲೆಯ ಪ್ರಾರಂಭದ ಇತಿಹಾಸ ನಮಗೆ ಕುತೂಹಲ ಮೂಡಿಸದೇ ಇರದು.
ಈ ಶಾಲೆಯ ಪ್ರಾರಂಭಕ್ಕೆ ಶ್ರೀಯುತ ಎನ್ ಸತ್ಯನಾರಾಯಣರವರು ಮೂಲ ಕಾರಣಕರ್ತರಾಗಿದ್ದಾರೆ. ಶಾಲೆಯ ಆರಂಭದಲ್ಲಿ ನಮ್ಮ ಸಂಸ್ಥೆಯ ರೂವಾರಿಗಳಾದ ಶ್ರೀಯುತ ಕೆ ಮಂಜುನಾಥ್ ರವರು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ವಿದ್ಯೆ ಕಲಿಸಿದ್ದರು ಎಂಬುದನ್ನು ಇಲ್ಲಿಯ ಗ್ರಾಮಸ್ಥರು ಇನ್ನೂ ಮರೆತಿಲ್ಲ. ಮಕ್ಕಳಿಗೆ ಅಕ್ಷರ ಜ್ಞಾನ ಮೂಡಿಸುವ ಮೂಲಕ ಇಲ್ಲಿಯ ಮಕ್ಕಳಿಗೆ ಜ್ಞಾನ ಸೇವಾ ಕಾರ್ಯ ಮಾಡಿರುವ ಶ್ರೀಯುತ ಕೆ ಮಂಜುನಾಥ್ ಅವರ ಸೇವೆಯನ್ನು ಸ್ಮರಿಸುವ ಸುಸಂದರ್ಭ ಬಂದಿದೆ. ತಂದೆ ಉಡ್ಚಪ್ಪ, ತಾಯಿ ಉಡ್ಚಮ್ಮ ದಂಪತಿಯ 4ನೆಯ ಮಗನಾಗಿ ಶ್ರೀಯುತ ಮಂಜುನಾಥ್ ಸರ್ ಅವರು 8/8/1967ರಲ್ಲಿ ಮರೇಮನಹಳ್ಳಿಯಲ್ಲಿ ಜನಿಸಿದರು. ಶ್ರೀಯುತರು 5 ಜನ ಸಹೋದರಿಯರನ್ನು ಹೊಂದಿರುವರು. ಶ್ರೀಯುತರು ಪ್ರಾಥಮಿಕ ಶಿಕ್ಷಣವನ್ನು ಮಾದರಿ ಶಾಲೆ ಮರೇಮನಹಳ್ಳಿಯಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ವಿಜಯನಗರ ಕಾಲೇಜ್ ಹೊಸಪೇಟೆಯಲ್ಲಿ ಮುಗಿಸಿ ತದನಂತರ ಶಿಕ್ಷಣವನ್ನು 1987-90ರಲ್ಲಿ BA ಪದವಿಯನ್ನು KCD ಕಾಲೇಜ್ ಧಾರವಾಡದಲ್ಲಿ ಹಾಗೂ 1992-93ರಲ್ಲಿ LLB ಪದವಿಯನ್ನು KCD ಕಾಲೇಜಿನಲ್ಲಿ ಮುಗಿಸಿದರು. ನಂತರ ದಿನಗಳಲ್ಲಿ ತನ್ನ ತಂದೆಯ ಮಾತಿನಂತೆ 2 ವರ್ಷಗಳ ಕಾಲ ಮಗಿಮಾವಿನಹಳ್ಳಿಯ ತಮ್ಮ ಸ್ವಂತ ಜಮೀನಿನಲ್ಲೇ ರೈತಾಪಿ ಜೀವನ ನಡೆಸಿ ಛಲ ಬಿಡದೆ 1996ರಲ್ಲಿ B.Ed ತರಬೇತಿಯನ್ನು ಪ್ರತಿಷ್ಠಿತ ತುಂಗಭದ್ರಾ ಕಾಲೇಜ್ ಒಟ್ಟೂರಿನಲ್ಲಿ ಮುಗಿಸಿದರು. ತಂದೆ ತಾಯಿಯರ ಆಸೆಯಂತೆ 1993ರಲ್ಲಿ ನಳಿನಿ ಎಂಬುವರನ್ನು ಮದುವೆಯಾದರು. 1995ರಲ್ಲಿ ನಿಖಿತಾ ಎಂಬ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಇವರು MBBS ಕೋರ್ಸನ್ನು ಮುಗಿಸಿ ಈಗ ಪ್ರತಿಷ್ಠಿತ ಮೈಸೂರು ಜಯಚಾಮರಾಜೇಂದ್ರ ಮೆಡಿಕಲ್ ಮತ್ತು ಸಂಶೋಧನೆ ಕಾಲೇಜ್ ಮೈಸೂರಿನಲ್ಲಿ ತನ್ನ ಉನ್ನತ ವ್ಯಾಸಂಗವಾದ ಮಕ್ಕಳ ತಜ್ಞೆ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಶ್ರೀಯುತರು 1997ರಲ್ಲಿ ತಮ್ಮ ವೃತ್ತಿ ಜೀವನವನ್ನು ಭಾರತ ರತ್ನ ರಾಜೀವ್ ಗಾಂಧಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಪ್ರಾರಂಭಿಸಿ ಈಗ ಅದೇ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗೂ 1999ರಲ್ಲಿ ಅಮೃತ ಕೆ ಎಂಬ 2ನೇ ಮಗಳು ಜನಿಸಿದರು. ಇವರು BE ಪದವಿಯನ್ನು ಮುಗಿಸಿ ಈಗ ಸಾಫ್ಟ್ವೇರ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾಳೆ. ಹಾಗೂ 2001ರಲ್ಲಿ ತಮ್ಮ ಏಕಮಾತ್ರ ಸುಪುತ್ರರಾದ ಉಲ್ಲಾಸ್ ಕೆ ಜನಿಸಿದರು. ಇವರು ಪ್ರಸ್ತುತ ITIಯಲ್ಲಿ ಇಂಜಿನಿಯರ್ ಪದವಿಯನ್ನು ಪಡೆಯುತ್ತಿದ್ದಾರೆ. ಹಾಗೂ 2007ರಲ್ಲಿ ತಮ್ಮ 4ನೇ ಮಗಳಾಗಿ ಬ್ರಹ್ಮಣಿಯವರು ಜನಿಸಿದರು. 2006ರಲ್ಲಿ ಶ್ರೀಯುತರು ವಿನಾಯಕ ಕನ್ನಡ ಮಾಧ್ಯಮ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿ ತದನಂತರ 2010ರಲ್ಲಿ ವಿನಾಯಕ ಕನ್ನಡ ಮಾಧ್ಯಮ ಪ್ರೌಢಶಾಲೆಯನ್ನು ಹಾಗೂ 2011-12ರಲ್ಲಿ ಪ್ರಾರ್ಥನಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯನ್ನು ಪ್ರಾರಂಭಿಸಿದರು. ಹಾಗೂ ಪಕ್ಕದ ಗ್ರಾಮವಾದ ಜಿ ನಾಗಲಾಪುರದಲ್ಲಿ 2010-11ರಲ್ಲಿ ಶ್ರೀ ವಿನಾಯಕ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿದರು. ಅಂದು ಸಣ್ಣದಾಗಿ ಪ್ರಾರಂಭಿಸಿದ ಈ ಶಾಲೆ ಇವತ್ತು ಸರಿಸುಮಾರು 13,000ರಿಂದ 15,000 ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ. ಸುಮಾರು 65ರಿಂದ 70 ಜನ ಶಿಕ್ಷಕರಿಗೆ ಕೆಲಸ ನಿರ್ವಹಿಸಲು ಅವಕಾಶವನ್ನು ಶ್ರೀಯುತರು ಮಾಡಿಕೊಟ್ಟಿರುವುದು ಈ ಶಾಲೆಯ ಸಾಧನೆ. ಈ ಶಾಲೆಯ ಸಾಧನೆಯು ಅತ್ಯಂತ ಉನ್ನತ ಹಂತದಲ್ಲಿ ತಲುಪಲಿ ಎಂದು ಹಾರೈಸೋಣ. ಈ ಶಾಲಾ ವಾರ್ಷಿಕೋತ್ಸವವನ್ನು ಆಯೋಜಿಸಿರುವುದು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿದೆ. ನೀವೆಲ್ಲ ಈ ಅಪರೂಪದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ ಬನ್ನಿ.